ರಿಸಲ್ಟ್ ಏನೋ ಬಂತು, ನಮಗೆ ರ್ಯಾಂಕ್ ಕಮ್ಮಿ ಬಂದಿದೆ, ಏನು ಮಾಡೋದು? ಇಂಜಿನಿಯರಿಂಗ್ ಏನಾದರೂ ಆಲ್ಟರ್ನೇಟಿವ್ ಕೋರ್ಸ್ ಇದೆಯಾ? ಇದೆಲ್ಲಾನು ಡೌಟ್ಸ್ ನಿಮಗೆ ಇರುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ KCET ರಿಸಲ್ಟ್ ಬಂದಿದೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ ಆಗಿ ನಾನು ನಿಮ್ಮ ಡೌಟ್ಸ್ನೆಲ್ಲಾನು ಕೂಡ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆಲ್ರೆಡಿ ನಾನು ಇಂಜಿನಿಯರಿಂಗ್ಗೆ ಆಲ್ಟರ್ನೇಟಿವ್ ಕೋರ್ಸ್ಗಳನ್ನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನೂ ಹೆಚ್ಚು ರಿಸರ್ಚ್ನ ಮಾಡಿ ಇನ್ನೂ ಒಂದಷ್ಟು ಕೋರ್ಸ್ಗಳನ್ನ ಈ ವಿಡಿಯೋದಲ್ಲೂ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುವಂಥ ಕೋರ್ಸ್ಗಳು. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕಮ್ಮಿ ಬಂದಿದೆ, ಡ್ರಾಪ್ ತೊಗೋಬೇಕಾ, ಏನು ಮಾಡಬೇಕು, ಕನ್ಫ್ಯೂಷನ್ ಇದೆ ಅಂತ ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮ್ಮ ಎಲ್ಲ ಡೌಟ್ಸ್ಗೂ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಒಂದಲ್ಲ ಒಂಥರ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಿಮ್ಮ ಡೌಟ್ಸ್ಗೆ ಹಾಗೆ ಆನ್ಸರ್ ಕೂಡ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ KCET ರಿಸಲ್ಟ್ ಬಂದಿದೆ. ಯಾರೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಸ್ಕೋರ್ ಬಂದಿದೆಯೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರಿಗೆ ಕಮ್ಮಿ ಬಂದಿದೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕಮ್ಮಿ ರಿಸಲ್ಟ್ ಬಂದಿದೆ, ಡೋಂಟ್ ವರಿ. ಇಂಜಿನಿಯರಿಂಗ್ ಒಂದೇ ಅಲ್ಲ ಅಥವಾ ಡಾಕ್ಟರ್ ಒಂದೇ ಅಲ್ಲ ಮಾಡೋದಕ್ಕೆ ಇರೋದು, ಹಲವಾರು ಕೋರ್ಸ್ಗಳಿದ್ದಾವೆ. ಅದರಲ್ಲೂ ಕೂಡ ಅಷ್ಟೇ ಎಷ್ಟೊಂದು ಜನಕ್ಕೆ ಆ ಕೋರ್ಸ್ಗಳು ಇದೆ ಅಂತಲೇ ಗೊತ್ತಿರೋದಿಲ್ಲ. ಕಾಂಪಿಟೇಷನ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. 100% ಪ್ಲೇಸ್ಮೆಂಟ್ ಆಗುವಂಥ ಕೋರ್ಸ್ಗಳು ತುಂಬ ಇರುತ್ತೆ. ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಮ ರ್ಯಾಂಕ್ ಎಲ್ಲ ಎಷ್ಟು ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮದು ಲಾಸ್ಟ್ ಇಯರ್ ಬ್ಯಾಚ್ ಆಗಿದ್ದರಿಂದ ನಮಗೂ ಅಷ್ಟೇ ಸ್ಯಾಟರ್ಡೇನೇ ರಿಸಲ್ಟ್ನ ಅನೌನ್ಸ್ ಮಾಡಿದ್ರು. ಅದು ಸಂಜೆ 6 ಗಂಟೆ ಮೇಲೆ, 5:45 ಮೇಲೆ ನಮಗೆ ರಿಸಲ್ಟ್ ಅನೌನ್ಸ್ ಆಗಿದ್ದು. June 1 ನಮ್ಮ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ನಾನು ಹೇಗೆ ಬಿಹೇವ್ ಮಾಡಿದೆ ಅಂತ ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಫಸ್ಟ್ ಒಂದಷ್ಟು ಕೋರ್ಸ್ಗಳನ್ನ ಹೇಳಿದ್ದೆ, ಅದರ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ನಮಗೆ ಟೈಮಿಂಗ್ಸ್ ಎಲ್ಲ ಏನೂ ಹೇಳೂ ಇರಲಿಲ್ಲ, ಡೇಟ್ ಕೂಡ ಅನೌನ್ಸ್ ಆಗಿರಲಿಲ್ಲ. ಇವತ್ತೇ CET ರಿಸಲ್ಟ್ ಬರುತ್ತೆ ಅಂತ ಅಟ್ಲೀಸ್ಟ್ ನಿಮಗಾದರೂ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಡೇಟ್ಸ್ ಅನೌನ್ಸ್ ಮಾಡಿಲ್ಲ, ಸಡನ್ನಾಗಿ ಬಿಟ್ರೇ ಬೆಸ್ಟು. ಇಲ್ಲ ಅಂತ ಅಂದರೆ ಇಡೀ ದಿನ ಟೆನ್ಷನಲ್ಲೇ ಇರಬೇಕಾಗ್ತಿತ್ತು. ಅದು ಬೇರೆ ನಮಗೆ ಸಂಜೆ ಇದ್ದಿದ್ದು ರಿಸಲ್ಟ್ಸು. ಸೊ ಕೀಪಿಂಗ್ ಇಟ್ ಅಸೈಡ್. ಸೊ ನಿಮಗೆ ಎಲ್ಲಾರ್ದು ನಿಮ್ಮ ರಿಸಲ್ಟ್ಸ್ ಏನಾಯಿತು ಅಂತ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನನಗೂ ಕೂಡ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇದೆ. ಸೊ ಲೆಟ್ ಮಿ ನೋ ನಿಮ್ಮ ರಿಸಲ್ಟ್ಸ್ ಎಲ್ಲ ಹೇಗಾಯಿತು, ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ಸೇ ಬಂತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಈಗ ಆ್ಯಕ್ಚುಯಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ಕಾಲೇಜ್ ಲಿಸ್ಟ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅಂತ. ಇನ್ನೂ ನೀವೇನಾದರೂ ಕಾಲೇಜ್ ಲಿಸ್ಟ್ನೆಲ್ಲ ಪ್ರಿಪೇರ್ ಮಾಡಿಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದಷ್ಟು ಟಾಪ್ ಕಾಲೇಜಸ್ನ ಕೊಟ್ಟಿದ್ದೀನಿ. ಸೊ ಆ ಲಿಸ್ಟ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಸಾಕು, ಇನ್ನಾದರೂ ನೀವು ಟೈಮ್ ವೇಸ್ಟ್ ಮಾಡಿದ್ದನ್ನ ಬಿಟ್ಟು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಕೌನ್ಸ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯು ಶುಡ್ ಬಿ ಪ್ರಿಪೇರ್ಡ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಟು. ಸೊ ನಿಮಗೆ ರ್ಯಾಂಕ್ ಏನಾದರೂ ಕಮ್ಮಿ ಬಂದಿದೆ ಅಂತ ಅಂದರೆ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಕಟ್ ಆಫ್ ಎಷ್ಟಿದೆ ಅಂತ ನೋಡಿಕೊಂಡು ಬೇರೆ ಕೋರ್ಸ್ಗೆ ಹೋಗಿ. ಭ್ರಮೆಯಲ್ಲೇ ಕುತ್ಕೋಬೇಡಿ ನಂಗೆ ಇಂಜಿನಿಯರಿಂಗೇ ಸಿಗುತ್ತೆ ಅಂತ, ಆಮೇಲೆ ಯಾವುದೂ ಇಲ್ದಂಗೆ ಮಾಡ್ಕೊಳ್ತೀರಾ. ಬೇರೆ ಡಿಗ್ರಿ ಕೋರ್ಸಸ್ ಎಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ, ಇಂಜಿನಿಯರಿಂಗ್ ಸ್ವಲ್ಪ ನಿಧಾನ ಆಗುತ್ತೆ. ಬಿಕಾಸ್ ಎಲ್ಲ ಕೌನ್ಸಿಲಿಂಗ್ ಪ್ರಾಸೆಸ್ನು 3 ಮುಗಿಸಿ, ಅಂದರೆ 3 ಸ್ಟೆಪ್ಸ್ನು ಮುಗಿಸಿ ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಒಂದು ಸ್ವಲ್ಪ ನಿಧಾನ ಆಗಬಹುದು. ಸೊ ನೀವೇನಾದರೂ ಬೇರೆ ಕೋರ್ಸ್ನ ಚೂಸ್ ಮಾಡ್ಕೊತಾ ಇದ್ದೀರಾ ಅಂತ ಅಂದರೆ ಯು ಶುಡ್ ಬಿ ಅವೇರ್. ಹೋಗಿ ಹುಡುಕಿ ಬೇಗ ಸೇರ್ಕೋಬೇಕಾಗತ್ತೆ. CET ರಿಸಲ್ಟ್ ಬಂದ ಮೇಲಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ನೋಡಿಕೊಂಡು ಮಾಡಿಕೊಂಡು ಯಾವ ಕೋರ್ಸ್ ಬೇಕು ಆ ಕಾಲೇಜ್ನೆಲ್ಲ ವಿಚಾರಿಸ್ಕೊಂಡು ಬೇಗ ನೀವು ಅಡ್ಮಿಷನ್ಸ್ನ ಮಾಡ್ಕೊಳ್ಳಿ. ನಿಮ್ಗೇನಾದರೂ ರ್ಯಾಂಕ್ ಕಮ್ಮಿ ಬಂದಿದೆ, ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಅಂದರೆ ನಂಗೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅಂತ ಬೇರೆ ಕೋರ್ಸ್ನ ಹುಡುಕೊಳ್ಳಿ. ಈ ವಿಡಿಯೋದಲ್ಲೂ ನಾನು ಒಂದಷ್ಟು ಕೋರ್ಸ್ನ ಹೇಳ್ತೀನಿ ನಿಮಗೆ ಯೂಸ್ಫುಲ್ ಆಗೋ ಅಂಥದ್ದನ್ನ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್ ನಾವು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಡಿಪ್ಲೊಮೊ ಅಂತ ಒಂದು ಕೋರ್ಸ್ ಇರುತ್ತೆ ಅಂತ. ಡಿಪ್ಲೊಮಾನ ಕೂಡ ಮಾಡಿಕೊಂಡು ಪ್ಲೇಸ್ಮೆಂಟ್ ಆಗಿರೋರನ್ನ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಎಷ್ಟೊಂದು ಜನಕ್ಕೆ ಡಿಪ್ಲೊಮೊ ಮಾಡಿ ಪ್ಲೇಸ್ಮೆಂಟ್ಸ್ ಆಗಿದೆ. ಸೊ ಡಿಪ್ಲೊಮೊ ಅಲ್ಲಿ ನೀವು ಬೇಕಾದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಒಂದು ಕೋರ್ಸ್ ಇದೆ, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಯು ಕ್ಯಾನ್ ಟ್ರೈ ದಟ್. ಅಥವಾ ಕಂಪ್ಯೂಟರ್ಸಲ್ಲೇ ನೀವೇನಾದರೂ ಮಾಡಬೇಕು ಅಂತ ಅಂದರೆ BSc ತೊಗೊಳ್ಬೋದು CS ಅಲ್ಲಿ, ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ, ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನ ತೊಗೊಳ್ಬೋದು.
ಅದು ಇಲ್ಲ ಅಂತ ಅಂದರೆ BVOC IT ಅಂತ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ನೀವು ಈ ಕೋರ್ಸ್ಗಳನ್ನ ತೊಗೊಳ್ಬೋದು. ಆಲ್ಟರ್ನೇಟಿವ್ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ವಿಡಿಯೋನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಡಿಪ್ಲೊಮೊ ಇನ್ ನರ್ಸಿಂಗ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಆ ಫೀಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಟ್ರೈ ಡಿಪ್ಲೊಮೊ ಇನ್ ನರ್ಸಿಂಗ್. ಹಾಗೆ BScಯಲ್ಲಿ ಬರೀ CS ಮಾಡೋದು ಅಷ್ಟೇ ಅಲ್ಲ, BScಯಲ್ಲಿ IT ಕೂಡ ನೀವು ಮಾಡ್ಬೋದು. ಸಿಮಿಲರ್ ಆಗಿ BVOC IT ಥರನೇ ಇರುತ್ತೆ, ಬಟ್ ಇಟ್ ವಿಲ್ ಬಿ ಇನ್ BSc. ಸೊ BVOC ITನೂ ಕೂಡ ಅಷ್ಟೇ. ಈಗ ಅದೆಲ್ಲ ಟ್ರೆಂಡ್ ಆಗ್ತಾ ಇರುವಂಥ ಕೋರ್ಸ್ಗಳು. ಮತ್ತು BCA ಇಂಜಿನಿಯರಿಂಗ್ ಸಿಗದೇ ಇರೋ ಎಷ್ಟೋ ಜನಗಳು BCAನೇ ತಗೊಳ್ಳೋ ಅಂಥದ್ದು, ಬಿಕಾಸ್ ಇಟ್ ಈಸ್ ಲೈಕ್ ಅ ಟೆಕ್ನಿಕಲ್ ಫೀಲ್ಡ್. BCA ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಟೆಕ್ನಿಕಲ್ ಫೀಲ್ಡ್. ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ, ಏನೇನಿರುತ್ತೆ ಎಲ್ಲನೂ ಅದ್ರ ಮೇಲೆ ರಿಲೇಟೆಡ್ ಆಗಿರುತ್ತೆ, ಅದ್ರ ಬೇಸ್ ಮೇಲೆ ಇರುತ್ತೆ. ಸೊ ಇಟ್ ಈಸ್ ಕೋರ್ಸ್ ಆಫ್ 3 years. ಸೊ ನೀವು ಆಮೇಲೆ ಬೇಕಾದರೆ ಡಬಲ್ ಡಿಗ್ರಿನ ಮಾಡ್ಕೋಬೋದು. ಇಟ್ ವಿಲ್ ಬಿ ಆಫ್ 2 years. ನೀವು ಈ ಥರ ಡಿಗ್ರಿಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಇಂಜಿನಿಯರಿಂಗ್ ಬಿಟ್ಟು ಬೇರೆ ಡಿಗ್ರಿನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಟ್ ವಿಲ್ ಬಿ 3 years. ನೀವು ಆಮೇಲೆ 2 ವರ್ಷದ್ದು ಡಬಲ್ ಡಿಗ್ರಿ ಅಂದರೆ MCA MSc MBA ಈ ಥರ ಮಾಡಿದ್ರೇ ನಿಮಗೆ ವ್ಯಾಲ್ಯೂ ಇರುತ್ತೆ ನಿಮ್ಮ ಡಿಗ್ರಿಗೆ. ಸೊ ಮಾಸ್ಟರ್ಸ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟು BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಮಾಡ್ಬೋದು. ಇದು ಅಷ್ಟೇ ತುಂಬ ಒಳ್ಳೆ ಕೋರ್ಸ್. ಇದಕ್ಕೆ ಇಂಟರ್ನ್ಶಿಪ್ ಎಲ್ಲ ಮಾಡೋದು ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟ್ರೈ ದಟ್. ಹೋಟೆಲ್ ಕೋರ್ಸ್ಗಳನ್ನೆಲ್ಲ ಟ್ರೈ ಮಾಡ್ಬೋದು, ಅದರಲ್ಲೂ ಒಳ್ಳೆ ಪ್ರಾಫಿಟ್ ಇರುತ್ತೆ. ತುಂಬ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ತಿಳ್ಕೊಂಡು ಯಾವ ಕಾಲೇಜಲ್ಲಿ ತುಂಬ ಕೋಚಿಂಗ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಯು ಶುಡ್ ಗೋ ಫರ್ದರ್. ಆ್ಯಂಡ್ ನೆಕ್ಸ್ಟ್ ಬಂದು ಆಗಲೇ ಹೇಳಿದೆ BSc ಇನ್ ನರ್ಸಿಂಗ್ ಅದು ಆಯಿತು, ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟು ಹೇಳಿದ್ದೀನಿ. ಮತ್ತು BSc ಇನ್ ಏವಿಯೇಷನ್ ಇರುತ್ತೆ, ಅದು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿರುವಂಥ ಕೋರ್ಸೇ. ಮತ್ತು BSc ಇನ್ ಏವಿಯೇಷನ್ ಟೆಕ್ನಾಲಜಿದು ಒಂದು ಕೋರ್ಸ್ ಇರುತ್ತೆ. ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್, ಇದೆಲ್ಲ ರ್ಯಾಂಕ್ ಡಿಪೆಂಡ್ ಆಗುತ್ತೆ, ಇದಕ್ಕೆಲ್ಲ CET ರ್ಯಾಂಕ್. ಸೊ ನೋಡಿಕೊಂಡು ನೀವು ಟ್ರೈ ಮಾಡಬೇಕಾಗತ್ತೆ. ಇದಿಷ್ಟು ಒಂದಾದರೆ ಇನ್ನೊಂದು ಕೋರ್ಸ್ ಇದೆ. ಇದಕ್ಕೆ 2 ಕಾಲೇಜ್ ಇರೋದು ಕರ್ನಾಟಕದಲ್ಲಿ. ಇದನ್ನು ನೀವು ಟ್ರೈ ಮಾಡಿ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ಒಂದು ಕೋರ್ಸ್ ಇದೆ ಅಂತಲೂ ನಾನು ತಿಳ್ಕೊಂಡಿರಲಿಲ್ಲ. ಸೊ ನಿಮಗೆ ಹಾಗಾಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಈಗ ಏನು ಹೇಳ್ತಾ ಇದ್ದೀನಲ್ಲ ಕೋರ್ಸ್ ಯಾವುದು ಅಂತ ಅಂದರೆ BTech ಇನ್ ಡೈರಿ ಟೆಕ್ನಾಲಜಿ ಅಂತ. ಸೊ ಇದು ತುಂಬಾ ಯಾವಾಗಲೂ ಸದಾ ಕಾಲ ಡಿಮ್ಯಾಂಡಲ್ಲಿರುವಂಥ ಕೋರ್ಸ್ ಇದು ಬಂದು 4 ವರ್ಷದ ಕೋರ್ಸು, 8 ಸೆಮಿಸ್ಟರ್ ಇರುತ್ತೆ. ಐ ಡೋಂಟ್ ನೋ ಇದಕ್ಕೆ CET ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ, ಬಟ್ ನಿಮ್ಮ ರಿಸಲ್ಟ್ ಬಂದಿದ್ದ ಕೂಡಲೇ ನೀವು ಹೋಗಿ ವಿಚಾರಿಸಿ. ಈ ಕೋರ್ಸ್ಗೆ ತುಂಬಾ ಡಿಮ್ಯಾಂಡಲ್ಲಿರುವಂಥ ಕೋರ್ಸ್, 100% ಪ್ಲೇಸ್ಮೆಂಟ್ ಆಗುವಂಥ ಕೋರ್ಸ್ ಅಂತ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ. ಹೋಲ್ ಕರ್ನಾಟಕದಲ್ಲಿ 2 ಕಾಲೇಜ್ ಇರುವಂಥದ್ದು. ಒಂದು ಬಂದು ಹೆಬ್ಬಾಳ ಬೆಂಗಳೂರಲ್ಲಿದೆ, ಇನ್ನೊಂದು ಬಂದು ಕಲಬುರಗಿಯಲ್ಲಿದೆ. ನಾರ್ತ್ ಮತ್ತು ಸೌತ್ಗೆ ಒಂದೊಂದು ಕಾಲೇಜ್ ಇದೆ. ತುಂಬಾ ಚೆನ್ನಾಗಿರುವಂಥ ಕೋರ್ಸ್ ಇದು. ಟ್ರೈ ಮಾಡಿ. ಇದರಲ್ಲೂ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ. ನೀವು ಜಾಯಿನ್ ಆಗ್ತೀರಾ ಅಂತ ಅಂದರೆ ಅದನ್ನೆಲ್ಲ ರಿಸರ್ಚ್ ಮಾಡಿಬಿಟ್ಟು ನೀವು ಜಾಯಿನ್ ಆಗಬೇಕಾಗುತ್ತೆ. ಸೊ ಇಷ್ಟು ಕೋರ್ಸ್ಗಳಿದ್ದಾವೆ, ನೀವು ಇಷ್ಟರಲ್ಲಿ ಯಾವುದಕ್ಕೆ ಬೇಕಾದರೂ ಜಾಯಿನ್ ಆಗ್ಬೋದು. ಇನ್ನೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಇದ್ದರೆ ನಾನು ಆಲ್ರೆಡಿ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಮತ್ತೆ ನಾನು ಅದನ್ನು ರಿಪೀಟ್ ಮಾಡಲ್ಲ, ನೀವು ಹೋಗಿ ನೋಡ್ಕೋಬೋದು. ಒಂದು ಸುಮ್ಮನೆ ಸಮರಿ ಥರ ಹೇಳೋದಾದರೆ BCom ಇದೆ, BComಲ್ಲೇ ಹಲವಾರು ಕೋರ್ಸ್ಗಳಿದ್ದಾವೆ. ನೀವು ಅದಾದಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ನೆಲ್ಲ ಮಾಡಿಕೊಂಡು ನೀವು ಒಂದು ಒಳ್ಳೆ ಕೆಲಸನ ತೊಗೊಳ್ಬೋದು. ಆಮೇಲೆ BBA ಇರುತ್ತೆ, ಇನ್ನೂ ಹಲವಾರು ಕೋರ್ಸ್ಗಳಿರುತ್ತೆ, ಝುವಾಲಜಿ ಅಂತೆ, ಆ ಥರ ಎಲ್ಲ ಇರುತ್ತೆ. ನೀವು ನೋಡಿಬಿಟ್ಟು ತೊಗೊಬೇಕಾಗುತ್ತೆ. ಆಮೇಲೆ BSc ಇನ್ ಯೋಗ, ಹಲವಾರು ಈ ಥರ ಇರುತ್ತೆ. ನ್ಯೂಟ್ರಿಷನ್ ಬಗ್ಗೆ, ಡಯಟ್ ಬಗ್ಗೆ, ಈ ಥರ ರೇಡಿಯಾಲಜಿ ತುಂಬ ಕೋರ್ಸ್ ಇರುತ್ತೆ. ಮತ್ತು ಜರ್ನಲಿಸಮ್ ಮಾಡ್ಬೋದು, ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಹುಡುಗಿರಿಗೆಲ್ಲನೂ. ತುಂಬ ಚೆನ್ನಾಗಿರುತ್ತೆ. ಕ್ರಿಮಿನಾಲಜಿ, ಈ ಥರ ಎಲ್ಲ ಡಿಫ್ರೆಂಟ್ ಟ್ರೈ ಮಾಡಿ, ಯಾರು ಟ್ರೈ ಮಾಡದೇ ಇರೋವಂಥದ್ದು, ಬಿಕಾಸ್ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಮತ್ತು ಮುಂದೆ ಅದೆಲ್ಲ ಜಾಸ್ತಿ ಪಬ್ಲಿಸಿಟಿ ಆಗುವಂಥ ಕೋರ್ಸ್ಗಳಾಗಿರೋದ್ರಿಂದ ನೀವು ಹೀಗೆ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಫಾರೆನ್ಸಿಕ್ ಸೈನ್ಸ್ ಮಾಡಿ, ಅದು ಕೂಡ ಅಷ್ಟೇ ಈಗೀಗ ತುಂಬ ಚೆನ್ನಾಗಿ ಬೆಳೀತಾ ಇರುವಂಥ ಕೋರ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ರಿಸಲ್ಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿಲ್ಲ ಅಂತ ಅಂದರೆ ಪ್ಲೀಸ್ ಡೋಂಟ್ ವರಿ, ದಿಸ್ ಇಸ್ ನಾಟ್ ದ ಎಂಡ್. ಇದನ್ನ ಯಾರು ಎಲ್ಲೂ ಕೇಳೋದಿಲ್ಲ. ನಿಮಗೆ ಒಂದ್ಸತಿ ಕಾಲೇಜ್ ಸಿಕ್ಕಿದ ಮೇಲೆ ಕಾಲೇಜ್ ಸಿಗೋದಕ್ಕೆ ಇದ್ರ ಅವಶ್ಯಕತೆ ಇದೆ ಹೊರತು ನಿಮಗೆ ಲೈಫಲ್ಲಿ ಇದು ಎಲ್ಲೂ ಯಾರೂ ಕೇಳೋದಿಲ್ಲ. ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ಸ್ ನನಗೆ ಸಿಗಲಿಲ್ಲ, ನಾನು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದಂಥ ರಿಯಾಲಿಟಿ ಏನು ಅಂತ ಅಂದರೆ, ಇಂಜಿನಿಯರಿಂಗ್ ಒಂದೇ ಕೋರ್ಸ್ ಅಲ್ಲ, ಅದಕ್ಕೆ
ಡಬಲ್ ಆಗಿರುವಂಥ ಕೋರ್ಸ್ಗಳು, ಅದಕ್ಕೆ ಇನ್ನೂ ಹೆಚ್ಚು ಸ್ಕೋಪ್ ಇರುವಂಥ ಕೋರ್ಸ್ಗಳಿದ್ದಾವೆ. ನಾವು ಯಾಕೆ ಇದನ್ನೇ ಇಟ್ಕೊಂಡು ಬೇಜಾರು ಮಾಡ್ಕೋಬೇಕು ಅಂತ ಅನಿಸಿದ್ದು ನನಗೆ. ಸೊ ಡೋಂಟ್ ವರಿ, ಡ್ರಾಪ್ ತೊಗೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ. ಬಿಕಾಸ್ ಈ CET ಎಕ್ಸಾಮ್ಗೆ ಡ್ರಾಪ್ ತೊಗೊಂಡು ಒಂದು ವರ್ಷ ವೇಸ್ಟ್ ಮಾಡಿಕೊಂಡು ಓದೋ ಅಂಥ ನೆಸೆಸಿಟಿ ಏನೂ ಇಲ್ಲ. ಬಿಕಾಸ್ ನಿಮಗೆ ಡಾಕ್ಟರ್, ನೀಟ್ ಎಲ್ಲ ಅಂತ ಅಂದರೆ ಏನೂ ಮಾಡೋದಕ್ಕಾಗಲ್ಲ, ಡ್ರಾಪ್ ತೊಗೊಂಡು ಓದಲೇಬೇಕಾಗುತ್ತೆ. ಬಿಕಾಸ್ ನಿಮಗೆ ಅದರ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಪರ್ಟಿಕ್ಯುಲರ್ ಏಮ್ ಇರುತ್ತೆ. ಬಟ್ ಇಂಜಿನಿಯರಿಂಗ್ ಇಲ್ಲ ಅಂತ ಅಂದರೆ ಹಲವಾರು ಆಲ್ಟರ್ನೇಟಿವ್ ಕೋರ್ಸ್ಗಳಿದ್ದಾವೆ ಅಂದಾಗ ನಾವು ಯಾಕೆ ಡ್ರಾಪ್ ತೊಗೋಬೇಕು ಅಂತ ನಾನು ಹೇಳೋದು. ಬಿಕಾಸ್ ಡೆಫಿನೆಟ್ ಆಗಿ ನಿಮಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ಇಟ್ಟು ಓದಬೇಕು ಅಂತ ಅನ್ಸೋದೇ ಇಲ್ಲ. ಎಲ್ಲರೂ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಸುಮ್ಮನೆ ಒಂದು ವರ್ಷನ ಹಾಳು ಮಾಡ್ಕೊತೀರಾ, ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಹೇಳೋದು. ಇಲ್ಲ, ನಾವು ಡ್ರಾಪ್ ತೊಗೊಂಡು ಸೀರಿಯಸ್ ಆಗೇ ಓದ್ತೀವಿ ಅಂತ ಅಂದರೆ ಇಟ್ಸ್ ಅಪ್ ಟು ಯು. ಕೌನ್ಸಿಲಿಂಗ್ ಪ್ರಾಸೆಸ್ ಎಲ್ಲ ಹೇಗಿರುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲೇ ನಾನು ಕಾಲೇಜ್ ಲಿಸ್ಟ್ನೆಲ್ಲಾನು ಹೇಳಿದ್ದೀನಿ. ಚೆಕ್ ಮಾಡಿ. ಕುತ್ಕೊಂಡು ಬೇರೆ ಏನೋ ನೋಡೋದ್ರ ಬದಲಿಗೆ, ಬೇರೆ ವಿಡಿಯೋಸ್ನೆಲ್ಲ, ಬ್ಲಾಗ್ಸ್ನೆಲ್ಲ ನೋಡೋದ್ರ ಬದಲಿಗೆ ಈ ಥರ ವಿಡಿಯೋಸ್ ಮೇಲೆ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಇದೆಲ್ಲ ನೋಡೋದು ಇದ್ದಿದ್ದೆ. ಸೊ ಗೈಸ್, ಇವಾಗ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ನೀವು ಕೇರ್ಫುಲ್ ಆಗಿ ಸ್ಟೆಪ್ಸ್ನ ತಗೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ನಾನು ಡೆಫಿನೆಟ್ ಆಗಿ ಅದ್ರ ರಿಲೇಟೆಡ್ ಒಂದು ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂತ ಅಂದರೆ ನಿಮಗೆ ಯಾವ ವಿಡಿಯೋ ಬೇಕು ನೆಕ್ಸ್ಟು ನಿಮಗೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಡೆಫಿನೆಟ್ ಆಗಿ ನಿಮ್ಮ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡೇ ವಿಡಿಯೋಸ್ನ ಮಾಡ್ತಾ ಇರೋದು. ಸೊ ರಿಸಲ್ಟ್ ಚೆನ್ನಾಗಿ ಬಂದಿರೋರಿಗೆ ಆಲ್ ದಿ ಬೆಸ್ಟ್. ಒಳ್ಳೆ ಕಾಲೇಜ್ ಸಿಗಲಿ ನಿಮಗೆ, ನೀವು ಅಂದ್ಕೊಂಡಿರುವಂಥ ಕೋರ್ಸೇ ನಿಮಗೆ ಸಿಗಲಿ. ಬಟ್ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದಿಲ್ಲ ಅಂತ ಅಂದರೆ ಟ್ರಸ್ಟ್ ಮೀ, ಡೋಂಟ್ ವರಿ. ನಾನು ಕೂಡ ನಿಮ್ಮಲ್ಲಿ ಒಬ್ಬಳಾಗಿದ್ದೆ. ಲಾಸ್ಟ್ ಇಯರ್ ನನಗೂ ಕೂಡ ಇಷ್ಟೇ ಟೆನ್ಷನ್ ಇತ್ತು. ನನಗೆ ಗೊತ್ತು ಹೇಗೆ ಫೀಲ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು. ಡೋಂಟ್ ವರಿ ಅಟ್ ಆಲ್. ಇಂಜಿನಿಯರಿಂಗ್ ಇಲ್ಲ ಅಂತ ಅಂದರೆ ನಾನು ಇಷ್ಟು ಕೋರ್ಸ್ಗಳನ್ನ ಹೇಳಿದ್ದೀನಿ, ಯಾವುದೋ ಒಂದು ಕೋರ್ಸ್ನ ನೀವು ಮಾಡ್ಕೊಬೋದು. ಎಲ್ಲಾನು ವ್ಯಾಲ್ಯೂ ಇರುವಂಥ ಕೋರ್ಸ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಷ್ಟೊಂದು ಜನ ಅನ್ಕೊತಾರೆ BComಗೆಲ್ಲ ಏನು ವ್ಯಾಲ್ಯೂ ಇಲ್ಲ ಅಂತ. ಆ್ಯಕ್ಚುಲಿ ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬ ಬೇಗ ಆಗುತ್ತೆ BComಗೆ. ಬ್ಯಾಂಕಲ್ಲೆಲ್ಲ ಆಗಿರ್ಬೋದು, ನೀವೇನಾದರೂ ಅದರಲ್ಲೂ ಈಗ ಹಲವಾರು ಸಬ್ ಕೋರ್ಸ್ಗಳು ಬಂದಿದೆ, ಆ ಕೋರ್ಸ್ನೆಲ್ಲ ಮಾಡಿಕೊಂಡ್ರೆ ಇನ್ನೂ ವ್ಯಾಲ್ಯೂ ಹೆಚ್ಚಿರುತ್ತೆ. ಸೊ BCom ಎಲ್ಲ ಬೇಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ. ನೀವು BCom, BBA, BCA, BVoc IT, BSc ಅಲ್ಲೇ ನೀವು ಪ್ಯೂರ್ ಸೈನ್ಸ್ನೆಲ್ಲ ಮಾಡ್ಕೊಬೋದು. ಬರೀ ಫಿಸಿಕ್ಸ್ ಬಗ್ಗೆ, ಕೆಮಿಸ್ಟ್ರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಿ ಅದರಲ್ಲೇ MSc ಮಾಡ್ಕೊಬೋದು. ಮತ್ತು ನೀವು ಲೆಕ್ಚರಿಂಗು ಕೂಡ ಆ ಪ್ರೊಫೆಷನ್, ಈ ಕೋರ್ಸಿಂದ ಆ ಪ್ರೊಫೆಷನ್ಗೆ ಎಂಟ್ರಿ ಆಗ್ಬೋದು. ಸೊ ಪ್ರೊಫೆಷನ್ಗೆ ಒಳ್ಳೆ ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಈಗ ನೀವು ತಗೊಳ್ಳುವಂಥ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥಿಂಕ್ ಟ್ವೈಸ್, ಥ್ರೈಸ್ ಆ್ಯಂಡ್ ದೆನ್ ಟೇಕ್ ಯುವರ್ ಡಿಸಿಷನ್. ನಿಮ್ಮ ಮನೇಲಿ ಯಾರೋ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದಾಗ ಮಾತ್ರನೇ ಆ ಕೋರ್ಸ್ನ ತೊಗೊಳ್ಳಿ. 3 ವರ್ಷ 4 ವರ್ಷ ಅಂದರೆ ತಮಾಷೆ ಅಲ್ಲ, ಅಷ್ಟೇ ದುಡ್ಡನ್ನ ಸುರಿಬೇಕಾಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಏನೋ ಒಂದು ಓದ್ತೀರಾ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ಯಾರು ಎಷ್ಟೇ ಪ್ರೆಷರೈಸ್ ಮಾಡಿದ್ರು ನಿಮಗೆ ಓದಬೇಕು ಅನ್ನೋ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ನಿಮಗೆ ಇಷ್ಟ ಆಗುತ್ತೆ ಆ ಥರ ಕೋರ್ಸ್ನ ತೊಗೊಂಡು ಓದಿ. ಯಾರು ಏನು ಅಂದ್ಕೊಂಡ್ರು ಚಿಂತೆ ಇಲ್ಲ. ನೀವು ಒಂದ್ಸತಿ ಆ ಕೋರ್ಸ್ನ ತೊಗೊಂಡ್ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದಾಗ ನೀವು ಹೇಗಾದರೂ ಮಾಡಿ ಅವ್ರಿಗೆ ಪ್ರೂವ್ ಮಾಡ್ಬೋದು. ಬಟ್ ಅವ್ರಿಗೆ ಇಷ್ಟ ಇರುವಂಥ ಕೋರ್ಸ್ನ ತೊಗೊಂಡು ಅದು ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ಓದೋದಕ್ಕೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಮೇಯ್ನಾಗಿ ಇಂಟ್ರೆಸ್ಟ್ ಬರೋದಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ನಿಮಗೆ ಇಷ್ಟ ಇರುವಂಥ ಕೋರ್ಸ್ನ ತೊಗೊಂಡ್ರೆ ಆರಾಮಾಗಿ ನಿಮಗೆ ಒಂದು ಥಿಂಕಿಂಗ್ ಕೆಪಾಸಿಟಿ ಬರುತ್ತೆ. ಏನು ಮಾಡಬಹುದು ನಾನು ಫ್ಯೂಚರಲ್ಲಿ ಫರ್ದರ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಇಷ್ಟ ಇರುವಂಥ ಕೋರ್ಸ್ನ ತೊಗೊಳ್ಳೋದಕ್ಕೆ ಮನೆಯಲ್ಲಿ ಕನ್ವಿನ್ಸ್ ಮಾಡಿ. ಸೊ ತಿಳ್ಕೊಳ್ಳಿ ಹೇಗಿದೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬೋತ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ಎರಡೂ ತಿಳ್ಕೊಂಡು ಒಂದು ಕೋರ್ಸ್ಗೆ ಹೋಗಿ. ಪೇರೆಂಟ್ಸ್ಗೆ ಬರೀ ಅಡ್ವಾಂಟೇಜಸ್ನ ಹೇಳ್ಬಿಟ್ಟು ನಂಬಿಸ್ಬೇಡಿ. ಅಡ್ವಾಂಟೇಜು ಹೇಳಿ, ಡಿಸ್ಅಡ್ವಾಂಟೇಜು ಹೇಳಿ. ನಾನು ಮಾಡ್ತಾ ಇರುವಂಥ ಕೋರ್ಸ್ನ ತೊಗೊಂಡಾಗ ನಾನು ಹೇಳಿದ್ದೆ, ನಾನು ತೊಗೊಂಡಿರುವಂಥ ಕೋರ್ಸ್ ಬಂದು ಡಿಗ್ರಿ ಕೋರ್ಸ್ ಅಂದರೆ 4 ವರ್ಷದ ಅಲ್ಲದೆ ಇರೋದ್ರಿಂದ ಬರೀ 3 ವರ್ಷದ್ದಾಗಿರೋದ್ರಿಂದ ಹೇಳಿದೆ ನಾನು ಮನೆಯಲ್ಲಿ. 3 ವರ್ಷದ್ದಾಗಿರೋದ್ರಿಂದ ಹೆಚ್ಚು ವ್ಯಾಲ್ಯೂ ಇರೋದಿಲ್ಲ, ನಾನು ನೆಕ್ಸ್ಟ್ ಮಾಸ್ಟರ್ಸ್ ಮಾಡಲೇಬೇಕಾಗತ್ತೆ 2 ವರ್ಷ. ಸೊ ಪ್ಲೀಸ್ ಅದಕ್ಕೆ ತಕ್ಕನಾಗೆ ನಾನು ಓದ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ. ಸೊ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಹೇಳಿದಾಗ ಅವ್ರಿಗೆ ಕೂಡ ಒಂದು ನಂಬಿಕೆ ಬರುತ್ತೆ. ಓ ಇಲ್ಲ ಪರವಾಗಿಲ್ಲ, ಏನೋ ಮಾಡಬಹುದು ಇವರು, ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ ಅನ್ನೋದು ಫಿಕ್ಸ್ ಆಗುತ್ತೆ. ಸೊ ಕನ್ವಿನ್ಸ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ ಮಾಡಿ ನೀವು ಫಸ್ಟು ತಿಳ್ಕೊಂಡು
ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ರಿಸಲ್ಟ್ ಬಂದಿರೋರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬರದೇ ಇರೋರಿಗೆ ಡೋಂಟ್ ವರಿ, ದಿಸ್ ಇಸ್ ನಾಟ್ ದ ಎಂಡ್. ಮುಂದೆ ಇನ್ನೂ ಹಲವಾರು ಡೋರ್ಸ್ಗಳು ಓಪನ್ ಇರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಆ್ಯಂಡ್ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನಾನು ನಿಮ್ಮ ಜೊತೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ನಿಮ್ಮ CET ರ್ಯಾಂಕ್ನ ಎಷ್ಟು ಬಂದಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ KCET ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಆಸ್ ಮಚ್ ಆಸ್ ಐ ನೋ. ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಎಲ್ಲ ವೀಡಿಯೋಸ್ನು ಕೂಡ KCET ರಿಲೇಟೆಡ್ಡು ಒಂದ್ಸತಿ ಚೆಕ್ ಮಾಡಿ. ಹಲವಾರು ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡಿದ್ದೀನಿ. So that's it for this video. Meet you in my next video. Until then, take care. Don't worry. All the best. ಎಲ್ಲ ಒಳ್ಳೆಯದೇ ಆಗುತ್ತೆ. Bye bye.